2025ಕ್ಕೆ ಗುಡ್ ಬೈ ಹೇಳಿ 2026 ಸ್ವಾಗತಿಸಲು ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗಿದೆ. ಒಂದು ಕಡೆ ಮೋಜು ಮಸ್ತಿ ಕುಣಿತ ಡ್ಯಾನ್ಸ್ಗಾಗಿ ರೆಸಾರ್ಟ್ಗಳು ಪಬ್ಗಳು ಸಿದ್ಧವಾಗಿದ್ದರೆ, ಮತ್ತೊಂದು ಕಡೆ ಶ್ರದ್ಧಾ ಭಕ್ತಿಯಿಂದ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಶೇಷವಾಗಿ ತಯಾರಿಯನ್ನು ನಡೆಸಲಾಗಿದೆ. ಸಿಹಿ ತಿಂದು ಸವಿ ಮಾತನಾಡಿ ಅಂತೇಳಿ ಲಾಡುವನ್ನು ವಿತರಿಸಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗಿದೆ. ನಾನೀಗ ಮೈಸೂರಿನ ವಿಜಯನಗರ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತಿರುಪತಿ ಮಾದರಿಯ ಒಂದಲ್ಲ ಎರಡಲ್ಲ ಬರೋಬ್ಬರಿ 2 ಲಕ್ಷ ಲಾಡುಗಳನ್ನು ಇಲ್ಲಿ ಸಿದ್ಧಪಡಿಸಲಾಗ್ತಾ ಇದೆ. ಬೇರೆ ಬೇರೆ ಗಾತ್ರದಲ್ಲಿ ಸಿದ್ಧವಾಗ್ತಾ ಇದೆ. ಕಳೆದ 11 ದಿನಗಳಿಂದಲೂ ಸಹ ಬಾಣಸಿಗರು ಈ ರೀತಿಯಾದಂಥ ಲಡ್ಡು ತಯಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಹೊಸ ವರ್ಷದ ಆರಂಭದ ದಿನ ಸಿಹಿಯನ್ನು ತಿಂದು ಸವಿಯಾದ ಮಾತನ್ನು ಆಡಲಿ ಅಂತೇಳಿ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಈ ಒಂದು ಲಾಡು ತಯಾರಿಸುವಂಥ ಕೆಲಸವನ್ನು ಮತ್ತು ಲಾಡು ವಿತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ವಿವಿಧ ಗಾತ್ರದಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಅತ್ಯಂತ ಬೃಹದಾಕಾರದ ಲಡ್ಡುಗಳನ್ನು ಸಹ ಇಲ್ಲಿ ತಯಾರಿಸಲಾಗಿದೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಲಾಡನ್ನು ಅತ್ಯಂತ ಅಂದರೆ ಆ ಗಾತ್ರದಲ್ಲಿಯೂ ಸಹ ತಿರುಪತಿ ಲಾಡುವಿನ ಮಾದರಿಯಲ್ಲಿದ್ದರೂ ಸಹ ಅದರ 5 ಪಟ್ಟು ಹೆಚ್ಚು ಗಾತ್ರವನ್ನು ಒಳಗೊಂಡಿರುವಂತಹ ಲಾಡುಗಳನ್ನು ಸಹ ತಯಾರಿಸಲಾಗ್ತಾ ಇದೆ. ನಾಳೆ ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷವಾದಂತಹ ಪೂಜೆಯನ್ನು ನಡೆಸಿ ಹೊಸ ವರ್ಷದ ಆರಂಭದಲ್ಲಿ ಈ ಎಲ್ಲ ಲಾಡುಗಳನ್ನು ಯೋಗ ನರಸಿಂಹಸ್ವಾಮಿ ದೇಗುಲಕ್ಕೆ ಬರುವಂತಹ ಭಕ್ತರಿಗೆ ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗ್ತದೆ. ಯಾಕಂದರೆ ಎಲ್ಲ ಕಡೆಗಳಲ್ಲೂ ಸಹ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯಾಗಿ ಸಜ್ಜಾಗಿದ್ದಾರೆ. ಅಂದರೆ ಡ್ಯಾನ್ಸ್ ಇರ್ಬೋದು, ಕುಣಿತ ಇರ್ಬೋದು, ಹೀಗೆ ಪಬ್ಗಳು, ರೆಸಾರ್ಟ್ಗಳು ಎಲ್ಲವೂ ಸಹ ಜಗಮಗಿಸ್ತಾ ಇದ್ದಾರೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಶ್ರದ್ಧೆ ಭಕ್ತಿಯ ಸಮ್ಮಿಲನದಿಂದ ಈ ಲಾಡುವನ್ನು ಹಂಚಿ ಈ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ. ದೇವಸ್ಥಾನದವ್ರು ನಮ್ಮ ಜೊತೆಗಿದ್ದಾರೆ. ಹೊಸ ವರ್ಷ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಹೊಸತನವನ್ನು ಕೊಡಬೇಕು ಅಂತೇಳಿ ಬೇರೆ ಕಡೆಗಳೆಲ್ಲ ಬೇರೆ ಬೇರೆ ತಯಾರಾಗ್ತಾ ಇದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ 2 ಲಕ್ಷ ಲಡ್ಡುಗಳನ್ನು ಹಂಚಲಾಗ್ತಾ ಇದೆ. ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ತಿರುಪತಿಯ ಮಾದರಿಯ ಲಡ್ಡು ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ 1/1/2026 ಗುರುವಾರ ಬೆಳಗ್ಗೆ 4 ಗಂಟೆ ಪ್ರಾರಂಭವಾಗುತ್ತೆ. ಅನವರ್ತವಾಗಿ ನಿರಂತರವಾಗಿ ರಾತ್ರಿ 12 ಗಂಟೆವರೆಗೂ ಲಡ್ಡು ಪ್ರಸಾದವನ್ನು ಸ್ವಾಮೀಜಿಯವರು ನೀಡ್ತಾರೆ. ಇದರ ಹಿನ್ನೆಲೆ ಏನು ಅಂತೇಳಿ, ಅಂದರೆ ಪ್ರತಿ ವರ್ಷ ಹೊಸ ವರ್ಷದ ದಿನ ಈ ಲಾಡುವನ್ನು ಹಂಚೋದು ಹೇಗೆ, ಯಾರು ಶುರು ಮಾಡಿದ್ದು? ನಮ್ಮ ದೇವಸ್ಥಾನಕ್ಕೆ ರಾಜ್ಕುಮಾರ್ ದಂಪತಿಗಳು ಆಗಮಿಸಿ ಭಾಷ್ಯಂ ಸ್ವಾಮೀಜಿಯವರ ಮಾತಾಡಿ 93ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಸ್ವಾಮೀಜಿಯವರೇ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಸ್ವಾಮೀಜಿಯವರೇ, ನಮ್ಮ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ವರ್ಗದ ಜನಗಳಿಗೆ ತಿರುಪತಿ ದರ್ಶನ ವಿರಳ, ಅದರಲ್ಲೂ ಲಡ್ಡು ಪ್ರಸಾದ ಅಂತೂ ಸಿಗೋದೇ ಇಲ್ಲ ಅಂತ ಹೇಳಿದಾಗ ಅದು ಏನು ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ನಮ್ಮ ದೇವಸ್ಥಾನದಲ್ಲಿ ಯಾಕೆ ಲಡ್ಡು ಪ್ರಸಾದವನ್ನು ಭಕ್ತಾದಿಗಳು ನೀಡಬಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮೀಜಿಯವರು ಆಗಲಿ ಯಾವಾಗ ಮಾಡಬೇಕು ಅಂತ ಕೇಳ್ತಾರೆ. ಬರೋ ಮುಂದಿನ ವರ್ಷವೇ ಮಾಡೋಣ, ಹೊಸ ವರ್ಷ ಅಂತ ಹೇಳ್ತಾರೆ. ಆವಾಗ ಆಗಲಿ ಅಣ್ಣವ್ರೆ ಅಂತ ಹೇಳ್ತಾರೆ. ಆವಾಗ ಹೇಳಿದ್ರು 1,000 ರೂಪಾಯಿನ ನೀಡಿ, ಇದು ನಮ್ಮ ಕುಟುಂಬದವರ ಸಂಕಲ್ಪ, ಈ ಸಂಕಲ್ಪದಿಂದ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ಮಾಡಿ ವಿತರಣೆ ಮಾಡಿ ಅಂತ ಕೇಳ್ತಾರೆ. ಆವಾಗ ಸ್ವಾಮೀಜಿಯವರು 1,000 ರೂಪಾಯಿ ಅಣ್ಣವ್ರು ಕೊಟ್ಟಿದ್ದಾರಲ್ಲ ಅಂತ ಈಸ್ಕೊಂಡು 4 ಜನ ತಿರುಪತಿಯಿಂದ ಬಾಣಿಸಿ ಕರ್ಕೊಂಬಂದು 1,000 ರೂಪಾಯಿಗೆ 93-94ನೇ ಇಸಲಿ 1,000 ಲಡ್ಡು ಆಯಿತು. ಆವಾಗ ಎಲ್ಲ ಭಕ್ತಾದಿಗೂ 1,000 ಲಡ್ಡುನ ಹಂಚಿದ್ರು. ಇದೇ 98ನೇ ಇಸಲಿ ರಾಜ್ಕುಮಾರ್ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಸ್ವರ್ಣ ಕಲಶವನ್ನು ಅವರೇ ಪ್ರತಿಷ್ಠಾಪನೆ ಮಾಡಿದ್ದು. ಆವಾಗ ಕೇಳಿದ್ರು, ಲಡ್ಡು ವಿತರಣೆ ಕಾರ್ಯಕ್ರಮ ಹೊಸ ವರ್ಷ ತುಂಬ ಅದ್ಭುತವಾಗಿ ನಡೀತಾ ಇದೆ, ನಡೀಲಿ ಇನ್ನೂ ನಿರಂತರವಾಗಿ ನಡೀಬೇಕು ಅಂತ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಲಡ್ಡು ಪ್ರಸಾದ ಭಕ್ತಾದಿಗಳಿಗೆ ಸಿಗಬೇಕು ಅಂದರೆ ಮೂಲ ಕಾರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸಂಕಲ್ಪವೇ. ಅವರ ಹೃದಯ, ಅವರ ಮನಸ್ಸು, ಇವತ್ತು ಎಲ್ಲ ಭಕ್ತಾದಿಗಳು ಲಡ್ಡು ಪ್ರಸಾದ ಸಿಗ್ತಾ ಇದೆ. ಇದು ದೇವಸ್ಥಾನದವರ ಮಾತು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪದೊಂದಿಗೆ ಆರಂಭವಾದಂತಹ 1,000 ಲಡ್ಡುವಿನಿಂದ ಆರಂಭವಾಗಿ ಈಗ 2 ಲಕ್ಷ ಲಡ್ಡುವನ್ನು ತಲುಪಿದೆ. ಈ ಲಡ್ಡು ತಯಾರಿಕೆಗೆ ಏನೆಲ್ಲ ಬಳಸಲಾಗ್ತಾ ಇದೆ, ಎಷ್ಟು ಜನ ಬಾಣಸಿಗರಿದ್ರು, ಈ ಬಗ್ಗೆ ಮಾತಾಡಲಿಕ್ಕೆ ಮುಖ್ಯ ಬಾಣಸಿಗರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಒಂದು ಪ್ರತಿ ವರ್ಷ ತಾವು ಬಂದಿಲ್ಲಿ 2 ಲಕ್ಷ ಲಾಡುಗಳನ್ನು ತಯಾರಿಸ್ತೀರಾ. ಈ ಬಾರಿ ಹೇಗಿದೆ ತಯಾರಿ, ಏನೆಲ್ಲ ಅದಕ್ಕೆ ಹಾಕಲಾಗಿದೆ? ಈ ಬಾರಿ ನಾವು ಇದನ್ನು 20ನೇ ತಾರೀಕಿಂದ ಶುರು ಮಾಡಿದ್ದೀವಿ. ನಾವು 100 ಜನ ಬಾಣಸಿಗರು ಇದನ್ನು ತಯಾರು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು 100 ಕ್ವಿಂಟಲ್ ಕಡಲೆ ಹಿಟ್ಟು, 200 ಕ್ವಿಂಟಲ್ ಸಕ್ಕರೆ, 10 ಲೀಟರ್ ರಿಫೈಂಡ್ ಆಯಿಲು, ನೀವು 2,000 ಕೆ ಜಿ ಬೂರ ಸಕ್ಕರೆ, ಮತ್ತು 50 ಕೆ ಜಿ ಗೋಡಂಬಿ, 50 ಕೆ ಜಿ ದ್ರಾಕ್ಷಿ, 20 ಕೆ ಜಿ ಪಿಸ್ತಾ, ಪಚ್ಚಕರ್ಪೂರ, ಲವಂಗ, 2,000 ಕೆ ಜಿ ಬೂರ ಸಕ್ಕರೆ ಇದನ್ನೆಲ್ಲ ಹಾಕಿ ನಾವು ಇದನ್ನು ತಯಾರು ಮಾಡ್ತಾಯಿದ್ದೀವಿ. 100 ಜನ ಬಾಣಸಿಗರು ಇದನ್ನು ನಮ್ಮ 20ನೇ ತಾರೀಕಿಂದ ತಯಾರು ಮಾಡ್ತಾಯಿದ್ದೀವಿ. ಇವತ್ತು ಅದನ್ನು 7 ಗಂಟೆ 8 ಗಂಟೆ ತನಕ ತಯಾರು ಮಾಡಿಸಿ ನಾವು ಇದನ್ನು ಪಂಚಗೊಳಿಸ್ತೀವಿ. ಇದನ್ನು ನಾಳೆ ಬೆಳಗ್ಗೆ ನಮ್ಮ ಪರಮ ಪೂಜ್ಯ ಭಾಷ್ಯಂ ಸ್ವಾಮಿ ಅವರು ತಮ್ಮ ಅಮೃತದಿಂದ ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾರೆ. ಹೊಸ ವರ್ಷವನ್ನು ಬೇರೆ ಕಡೆ ಆಚರಿಸೋದಕ್ಕೂ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಆಚರಿಸೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಸರ್, ಇಲ್ಲಿ ಪ್ರತಿ ವರ್ಷ ನಾವು ಬರ್ತೀವಿ. ಇಲ್ಲಿ ಬಂದು ಆಶೀರ್ವಾದ ಮಾಡಿದ ದೇವರ ಆಶೀರ್ವಾದ ತೊಗೊಂಡು ನಮಗೆ ಆಯುಷ್ಯ, ಆರೋಗ್ಯ, ದೇವರ ಸಂಕಲ್ಪ, ಸ್ವಾಮೀಜಿಯವರ ಆಶೀರ್ವಾದದಿಂದ ಪ್ರತಿ ವರ್ಷ ಹೆಚ್ಚು ನಮಗೆ ಅಭಿವೃದ್ಧಿ ಆಗ್ತಾಯಿದೆ. ಅದರಿಂದ ನಾವು ಹಿಂಗೆ ದೇವಸ್ಥಾನಕ್ಕೆ ಬಂದು ಈಗ ನೋಡಿದೆ ಲಡ್ಡುಗಳು ತಯಾರು ಆಗ್ತಾಯಿದೆ. ನಾಳೆ ಬೆಳಗ್ಗೆ ಬಂದು ಫಸ್ಟು ನಾನೇ ಲಡ್ಡು ಇಸ್ಕೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರವಾಗ್ತೀವಿ.
ಇದು ಬಾಣಸಿಗರು ಹಾಗೂ ಭಕ್ತರ ಮಾತು. ಎಲ್ಲರೂ ಸಹ ಹೊಸ ವರ್ಷವನ್ನು ವಿಭಿನ್ನವಾಗಿ ಆಚರಿಸ್ತಾ ಇದ್ದಾರೆ. ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಸಿಹಿ ಲಾಡುವನ್ನು ಹಂಚಿ ಸಿಹಿ ತಿಂದು ಸವಿ ಮಾತನ್ನು ಆಡುವ ಮುಖಾಂತರವಾಗಿ ಹೊಸ ವರ್ಷವನ್ನು ಸ್ವಾಗತಿಸಲಾಗ್ತಾ ಇದೆ. 2026 ಎಲ್ರಿಗೂ ಸಿಹಿಯನ್ನು ತರಲಿ ಅನ್ನೋದೇ ಎಲ್ಲರ ಆಶಯ. ಯೋಗ ನರಸಿಂಹಸ್ವಾಮಿ ದೇಗುಲದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.